ಈ ನಮ್ಮ ರಾಜ ರಾಣಿ ಹಾಗೂ ಗಿಚ್ಚಿ ಗಿಲಿಗಿಲಿಯ ಮಹಾಮೇಳನದಲ್ಲಿ ನಮ್ಮೆಲ್ಲ ಎಂಟರ್ಟೈನರ್ಸ್ ತಮ್ಮ ಡ್ಯಾನ್ಸ್ ಡ್ರಾಮಾಗಳ ಮೂಲಕ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ತೋರಿಸ್ತಾ ಇದ್ದಾರೆ. ಈಗ ಇದರ ಮಧ್ಯ ಪ್ರೀತಿ ಅಂದ್ರೆ ಏನು, ಪ್ರೀತಿ ಯಾವಾಗ ವಯಸ್ಸಾಗತ್ತೆ, ವಯಸ್ಸಾದ ಮೇಲೂ ಪ್ರೀತಿ ಮಾಡಿದ್ರೆ ಹೇಗೆ ಅಂತ ತೋರಿಸೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ರಾಜ ರಾಣಿಯ ಸಂದೇಶ್ ಹಾಗೂ ಮನೀಷಾ, ಜೊತೆಗೆ ನಮ್ಮ ಟಾಮ್ ಅಂಡ್ ಜೆರಿ ಕಪಲ್ ರಜತ್ ಹಾಗೂ ಅಕ್ಷಿತಾ ಅವರನ್ನ. ಹುಷಾರು, ನೋಡ್ಕೊಂಡು. ಪಾಪ, ನಾನು ನಿಂಗೇನೋ ಒಂದು ಕೇಳಲ್ಲ? ಕೇಳು ಬುಜ್ಜಿ. ನಾನು ಯಾವತ್ತಾದರೂ ಏನಾದರೂ ನಿಂಗೆ ಕಮ್ಮಿ ಮಾಡಿದ್ದೀನಾ? ಛೇ ಇಲ್ಲ ರೀ, ನಾವು ಇದೇ ಥರ ಜಗಳ ಆಡ್ತಾ ಇರಬೇಕು, ಖುಷಿಯಾಗಿರಬೇಕು. ನನ್ನ ಕೊನೆ ಉಸಿರು. ಪಾಪ, ನಿನಗಿದು ನೆನಪಿದ್ಯಾ? ನನಗೆ ಯಾಕೋ ಹಳೇದೆಲ್ಲ ತುಂಬ ನೆನಪಾಗ್ತಿದೆ. ಇಷ್ಟು ವಯಸ್ಸಾದರೂ ನಿನಗಿನ್ನೂ ಆ ತುಂಟಾಟ ಹೋಗಿಲ್ಲ. ಪಾಪ, ಈ ಖುಷಿಲಿ ನೀನು BP ಟ್ಯಾಬ್ಲೆಟ್ ತೊಗೊಳೋದೇ ಮರ್ತುಬಿಟ್ಟಿದ್ಯಾ? ನೀನು ಮರ್ತರೂ ನಾನು ಯಾವತ್ತೂ ಮರೆಯಲ್ಲ. ಬಾ, ನೀರು ಕುಡಿ. ಆಯಿತು ಪಾಪ, ನೀನು ಇವಾಗ ಮಲ್ಗೋ ಹೊತ್ತಾಯ್ತಲ್ವಾ? ಮಲ್ಗೋ, ಮಲ್ಕೋ, ಮಲ್ಕೋ.
ನಾವು ತುಂಬ ಇಷ್ಟಪಡೋ ವ್ಯಕ್ತಿ ನಮ್ಮನ್ನು ಬಿಟ್ಟು ಎಷ್ಟೇ ದೂರ ಹೋದರೂ ಸದಾ ಅವ್ರ ನೆನಪಲ್ಲೇ ಇರ್ತೀವಿ. ಅದೇ ಪ್ರೀತಿ. ಬ್ಯೂಟಿಫುಲ್ ಬ್ಯೂಟಿಫುಲ್. ಒಂದು ಡೌಟ್ ಇದೆ ನನಗೆ. ನಿಮ್ಮ ಬಾಲ್ಯನ ಇವ್ರು ತೋರಿಸಿದ್ದ? ಹೌದೌದು. ಅಂದ್ರೆ ಬಾಲ್ಯದಲ್ಲಿ ಗುಂಗುರಿತ್ತ? ಹೌದು. ಸೊ ಅಂದ್ರೆ ರಜತಿನ ಬಾಲ್ಯ ಹೀಗಿತ್ತು. ಹೌದು ಸರ್. ಅಕ್ಷತಾ ಬಾಲ್ಯದಲ್ಲಿ ಹೀಗಿದ್ದಿದ್ದ? ಮತ್ತೆ ಸ್ವಲ್ಪ ಸಪೋರ್ಟ್ ಸ್ವಲ್ಪ ಹೈಟ್ ಇದ್ಲ ಅಷ್ಟೇ. ಹಾ, ಬಟ್ ನಿಜವಾಗ್ಲೂ ಎರಡು ಮುದ್ದಾದ ಜೋಡಿಗಳು ಎಷ್ಟು ಮುದ್ದಾಗಿ ವೇದಿಕೆ ಮೇಲೆ ಕಾಣಿಸ್ಕೊಂಡಿದ್ದಾರೆ. ಈಗ ಈ ಮುದ್ದಾದ ಜೋಡಿಗಳ ಪರ್ಫಾರ್ಮೆನ್ಸ್ ಎಷ್ಟು ಮುದ್ದಾಗಿತ್ತು ಅಂತ, ಎಷ್ಟು ಮುದ್ದಾಗಿ ಕೂತಿರೋಂಥ ಸಾಧು ಸರ್ನ ಕೇಳಕ್ ಇಷ್ಟಪಡ್ತೀನಿ. ಒಂದು ಸಣ್ಣ ಸ್ಕಿಟ್ ಆದ್ರೂ ಕೂಡ ಬಹಳ ಅರ್ಥಪೂರ್ಣವಾಗಿತ್ತು. ನನ್ಗೊಂದು ಅರ್ಥ ಆಗಿಲ್ಲ ಅವ್ರೆ, ಕಡೆಯಲ್ಲಿ ನೀವು ಮೊದ್ಲಿಂದಾನು ಇಮ್ಯಾಜಿನೇಷನ್ ಅಲ್ಲೇ ಇದ್ರ? ಮೊದ್ಲಿಂದಾನು ಇಮ್ಯಾಜಿನೇಷನ್ ಇದೆ. ವೆರಿ ಬ್ಯೂಟಿಫುಲ್. ಅದು ಮಾತ್ರ ಥ್ಯಾಂಕ್ ಯು ಸರ್. ನನ್ಗೆ ಅರ್ಥ ಆಯ್ತು. ಅದು ಕರೆಕ್ಟ್ ಆಗಿ ಆ ಸಣ್ಣ ನಾನ್ ಸಿಂಕಲ್ಲಿ ಇವ್ರಿಬ್ರು ನಿಮ್ಮಿಬ್ರು ಬರ್ತಾ ಇತ್ತಲ್ಲ, ಅದು ಕೂಡ ಬಹಳ ಚೆನ್ನಾಗಿತ್ತು ಇವ್ರ ಮಧ್ಯೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಗೆ ಅದೇ ಇಂಟ್ರೆಸ್ಟಿಂಗ್ ಆಗಿದ್ದು. ಅಲ್ಲಿ ಇಲ್ಲಿ ಆ ಒಂದು ಸಣ್ಣ ಒಂದು ವೇರಿಯೇಷನ್, ಆ ಯಂಗಾಗಿದ್ದಾಗ ಆ ಸ್ಟ್ರೈಟ್ ಆಗಿ ಹೆಂಗಿರುತ್ತೆ ಆ ಎನರ್ಜಿ, ಓಲ್ಡ್ ಆಗಿದ್ದಾಗ ಅದು ಎಲ್ಲವೂ ತುಂಬ ಪರ್ಫೆಕ್ಟ್ ಆಗಿತ್ತು. ಟೋಟ್ಲಾಗಿ ಈ ಸ್ಕಿಟ್ಟೇ ನನಗೆ ತುಂಬ ಇಷ್ಟ ಆಗೋಯ್ತು. ಬರ್ದವರು ಸಾಕಾದ ಬರ್ದವ್ರೆ. ವೆರಿ ವೆರಿ ನೈಸ್, ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ಸಾಧು ಸರ್. ತಾರಮ್ಮ, ನಮ್ ಸ್ಟೇಜ್ ಅಲ್ಲಿ ಯಾವಾಗ್ಲೂ ಟಾಮ್ ಅಂಡ್ ಜೆರಿ ತರ ಕಿತ್ತಾಡ್ತಿರ್ತಾರೆ ಇವರಿಬ್ರು. ಇವತ್ತು ನೋಡಿ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಎಷ್ಟು ಎಮೋಷನಲ್ ಆಗಿ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಸೊ ಹೇಗಿತ್ತು ತಾರಮ್ಮ ಈ ಒಂದು ಪರ್ಫಾರ್ಮೆನ್ಸ್? ತುಂಬಾ ಟಚಿಂಗ್ ಆಗಿತ್ತು ರಜತ್. ಡೈಲಾಗ್ ಅಲ್ಲಿ ಆಗ್ಲೇ ಹೇಳಿದಾಗೆ ಡೈಲಾಗ್ ಅಲ್ಲಿ ಕನ್ವಿನ್ಸ್ ಮಾಡೋದೇ ಕಷ್ಟ ಒಂದು ಕಥೆಯನ್ನ. ಅದರಲ್ಲಿ ಹಾಡಿನಲ್ಲಿ ಡ್ಯಾನ್ಸ್ ನಲ್ಲಿ ಮಾಡಿರೋದಿದೆಯಲ್ಲ, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಮ್ಯಾಮ್. ವೆರಿ ನೈಸ್, ವೆರಿ ನೈಸ್. ಆಮೇಲೆ ನೀವಿಬ್ರು ಒಂಥರ ನಮ್ಮ ರಾಜಾರಾಣಿ ಸೀಸನ್ 2 ನ ಮಕ್ಕಳು. ನೀವು ಅವ್ರು ಕರೆಕ್ಟಾಗಿ ಆರಿಸಿದ್ದಾರೆ ನಿಮ್ಗೆ. ಎಷ್ಟು ಕ್ಯೂಟ್ ಆಗಿ ನೀವಿಬ್ರು ಡ್ಯಾನ್ಸ್ ಮಾಡಿದ್ದು. ಮತ್ತೆ ಇಬ್ರು ಡ್ಯಾನ್ಸ್ ಮಾಡ್ಬೇಕಾದ್ರೆ ಇಬ್ರದ್ದು ಬಾಡಿ ಲ್ಯಾಂಗ್ವೇಜ್ ಇದೆಯಲ್ಲ, ಅದು ಎದ್ದು ಕಾಣಿಸ್ತಾ ಇತ್ತು. ವೆರಿ ನೈಸ್. ಅದಕ್ಕೆ ಹೇಳಿದ್ರು, ಪ್ರೀತಿ ಪ್ರೇಮ ಪ್ರಣಯಕ್ಕೆ ವಯಸ್ಸಿನ ಅಂತರ ಖಂಡಿತ ಇರಲ್ಲ, ಯಾವಾಗ್ಲಾದ್ರೂ ಬರ್ಬೋದು. ಅದು ಅದಕ್ಕೆ ದೈಹಿಕ ಸಂಬಂಧ ಅಲ್ಲ ಪ್ರೀತಿ ಅನ್ನೋದು ಇಲ್ಲಿರೋದು. ಅದು ಬಹಳ ಪವಿತ್ರವಾದದ್ದು. ಅಂಥ ಪವಿತ್ರವಾದ ಪ್ರೀತಿಯನ್ನ ಪ್ರೇಮವನ್ನ ನೀವು ಈ ವೇದಿಕೆ ಮೇಲೆ ತೋರಿಸಿದ್ದು ತುಂಬಾ ಪವಿತ್ರವಾಗಿತ್ತು, ತುಂಬಾ ಚೆನ್ನಾಗಿತ್ತು. ಹ್ಯಾಟ್ಸ್ ಆಫ್ ಜಗಿ, ವೆರಿ ಗುಡ್. ಈ ಸ್ಕಿಟ್ಟಿನ ಸಕ್ಸಸ್ಫುಲ್ ಅಂತ ಯಾರಿಗಾರು ಅನ್ಸಿದ್ರೆ ಅದರ ಕ್ರೆಡಿಟ್ ಬಂದು ಕೊರಿಯೋಗ್ರಾಫರ್ಗೆ ಹೋಗ್ಬೇಕು. ಎಸ್ ಮ್ಯಾಮ್. ಈ ಸ್ಕಿಟ್ಟು ಇಷ್ಟು ತುಂಬಾ ಚೆನ್ನಾಗಿ ಮೂಡ್ ಬರೋದಕ್ಕೆ ರಜತ್ ಮತ್ತು ಅಕ್ಷಿತ್ ಅವರು ಕೂಡ ಕಾರಣ. ಒಂದೇ ಫ್ರೇಮ್ ನಲ್ಲಿ ಈ ಕಡೆ ಅವರು ಈ ಕಡೆ ನಿಮ್ಮನ್ನ ನೋಡೋದಕ್ಕೆ ತುಂಬಾನೇ ಹೊಸ ಅನುಭವ ಇತ್ತು, ತುಂಬಾನೇ ಮುದ್ದಾಗಿತ್ತು. ಜಸ್ಟ್ ಎಂಜಾಯ್. ಬಟ್ ಸುಜನ್, ಇಡೀ ಆಕ್ಟ್ ಎಷ್ಟು ಸೈಲೆಂಟ್ ಆಗಿ ಎಷ್ಟು ಇನ್ವಾಲ್ವ್ ಆಗಿ ನೋಡ್ತಾ ಇದ್ದೀನಿ ನಾನು ಫಸ್ಟ್ ಟೈಮ್ ನೋಡಿದ್ದು. ನೋಡಿ, ಡಾನ್ಸಿನ ವಿಚಾರವಾಗಿ ಮಾತಾಡೋದಾದ್ರೆ ಅದೇ ಕರೆಕ್ಟ್, ಇಂಪಾರ್ಟೆಂಟ್. ಇದರಲ್ಲಿ ಒಂದು ಗಮನಿಸಬೇಕಾಗಿರೋದು, ಇದರಲ್ಲಿ ಕೊರಿಯೋಗ್ರಾಫರ್ನ ಬ್ರಿಲಿಯನ್ಸು. ಸತ್ತೋಗಿರೋ ಹೆಂಡತಿ ದೆವ್ವಾಗಿ ಬಂದ್ರು ಊಟ ಮಾಡಿಸಿದ್ದಾರೆ, ಅದಕ್ಕೆ ಊಟ ತಿನ್ನಿಸಿ ಹೊಟ್ಟೆ ತುಂಬ ಕಳಿಸಿರೋದು. ಇದು ನಮ್ಮ ಕೊರಿಯೋಗ್ರಾಫರ್ ಆದಂಥ ಜಗ್ಗಿ ಮಾಸ್ಟರ್ ಅವರ ಒಂದು ಬ್ರಿಲಿಯನ್ಸ್ ಇದೆ ಇದರಲ್ಲಿ. ಸೂಪರ್ ಆಗಿತ್ತು ಮಾತ್ರ. ಥ್ಯಾಂಕ್ ಯು ಸರ್. ನನಗೆ ಕಾನ್ಸೆಪ್ಟೇ ತುಂಬ ಖುಷಿ ಕೊಡ್ತು. ಆಮೇಲೆ ಆ್ಯಕ್ಚುಲಿ ಏನಂದರೆ ಇವರ ಎನರ್ಜಿಗೂ ಅವರ ಎನರ್ಜಿಗೂ ಸ್ಟೆಪ್ನಲ್ಲಿ ನಾನ್ ಸಿಂಕ್ ಆದರೆ ಕಾನ್ಸೆಪ್ಟ್ನಲ್ಲಿ ತುಂಬ ಸಿಂಕ್ ಇತ್ತು. ಅದು ನೀವು ತಪ್ಪು ಮಾಡಿದ್ರು ಅಥವಾ ಕಾನ್ಷಿಯಸ್ ಆಗಿ ಮಾಡಿದ್ರು, ಐ ಡೋಂಟ್ ನೋ, ಬಟ್ ಇಟ್ ಮ್ಯಾಚ್ಡ್ ವೆರಿ ವೆಲ್. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಸಖತ್ತಾಗಿತ್ತು. ಆಮೇಲೆ ಆ ಒಂದು ಕ್ಲೈಮ್ಯಾಕ್ಸ್ ಏನಿತ್ತು ಅದು ಸಖತ್ತಾಗಿತ್ತು. ಓವರ್ ಆಲ್ ಸಖತ್ತಾಗಿತ್ತು ಮಾತ್ರ. ಇದು ತುಂಬಾ ಚೆನ್ನಾಗಿತ್ತು. ಇಷ್ಟು ಚೆನ್ನಾಗಿ ಮಾಡಿದ್ದಾರೆ, ನಾವಿನ್ನೇನ್ ಮಾಡೋದು. ಡಬ್ಬಿಂಗು ರಾಜ ರಾಣಿ.
ಇವತ್ತು ಅಂದ್ರೆ ರಾಜರಾಣಿಯಲ್ಲಿ ಖಾಲಿ ನಮ್ದು ಸೃಜನ್ ಸರ್ ಮತ್ತು ತಾರಮ್ಮ ಮಾತ್ರ. ಖಾಲಿ? ಅಂದ್ರೆ ನೀವಿಬ್ರು ಜಡ್ಜಸ್ ಆಗಿರ್ತೀರ ಅಲ್ಲಿ. ಇಲ್ಲಿ 4 ಮಂದಿ ಜಡ್ಜಸ್ ಆಗಿ ನಿಜವಾಗ್ಲೂ ನಮ್ಗೆ ನೋಡ್ಲಿಕ್ಕೆ ಮಹಾಮಿಲನದಲ್ಲಿ ಮಾತ್ರ ಸಾಧ್ಯ. ಹಾಗಾಗಿ ನಿಮ್ಮನ್ನು ನೋಡುವಾಗ ಒಂದು ಹಾಡು ನಾನೊಂದು ಸಣ್ಣದಾಗಿ ನಾನೇ ಸಾಹಿತ್ಯವಾದ ಒಂದು ಇದು ಮಾಡಿದೆ ನಿಮ್ಗೋಸ್ಕರ, ಜಸ್ಟ್ ಜಡ್ಜಸ್ನವ್ರಿಗೋಸ್ಕರ ಒಂದು ಹಾಡ್ಲಿಕ್ಕೆ ಇಷ್ಟಪಡ್ತೇನೆ ಸರ್. ಯಾಕೆ ನಿಲ್ಲಿಸ್ಬಿಟ್ಟೆ ಸಂದೇಶ್? ಯಾಕ್ ನಿಲ್ಲಿಸ್ಬಿಟ್ಟೆ ಸಂದೇಶ್? ಹಾಡು. ತಾರಮ್ಮ ನೀ ನಗಲು ತಾರೆಗಳು ನಾಚಿವೆ, ಶ್ರುತಿಯಮ್ಮ ನೀ ಬರಲು ಉಸಿರೆಲ್ಲ ಹಾಡಾಗಿದೆ, ನಿಮ್ಮಿಂದ ಈ ವೇದಿಕೆ ಎಲ್ಲೆಲ್ಲೂ ರಂಗೇರಿದೆ, ನಿಮ್ಮನ್ನು ನೋಡಲು ಕಣ್ಣೆರಡು ಸಾಲದೆ, ಚಂದನದ ಬೊಂಬೆಗಳೆರಡು ಎದುರಲ್ಲಿ ಕುಳಿತಿರಲು, ಮುದ್ದಾದ ಮಾತುಗಳಿಂದ ಧೈರ್ಯವನ್ನು ತುಂಬಿಸಲು. ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿತ್ತು. ನಮ್ಮಿಬ್ರದೇನ್ ಮುಳ್ಳೆ? ಇಲ್ಲ ಸರ್, ನಿಮಗೂ ಇದೆ ಸರ್. ನಿಮ್ಮನ್ನು ಬಿಟ್ಟರೆ ಹೇಗೆ ಸರ್? ಮತ್ತೆ ಹೇಳು. ಎಲ್ಲ ನೊಂದ ಗಂಡಂದಿರಿಗೆ ಹಾಗೂ ಇನ್ನು ಮದುವೆ ಆಗದನ್ನ ಗಿಚ್ಚಿಗಿಲಿಗಿಲಿಯ ಸಹೋದರ ಗಂಡೈಕಳಿಗೆ ಪ್ರಣಾಮಗಳು. ರಾಜಾದಿರಾಜ ಸಾಧು ಮಹಾರಾಜ ಎಲ್ಲರ ನಗಿಸುವ ಮಹಾರಾಜ, ಕನ್ನಡ ಚಿತ್ರರಂಗಕ್ಕೆ ನಮ್ಮ ಕಾಮಿಡಿ ಕಿಂಗ್ ಮಹಾರಾಜ, ಬೋಲೋ ಸಾಧು ಮಹಾರಾಜಕ್ಕೆ. ನೊಂದ ಗಂಡಂದಿರ ಅಧ್ಯಕ್ಷ ನಮ್ಮ ಪ್ರೀತಿಯ ಅಣ್ಣ ಸೃಜನನ್ನ, ನೊಂದ ಗಂಡಂದಿರ ಅಧ್ಯಕ್ಷ ನಮ್ಮ ಪ್ರೀತಿಯ ಅಣ್ಣ ಸೃಜನನ್ನ, ಗಂಡಂದಿರೆಲ್ಲರ ಕಷ್ಟವ ಅರಿತು ಸಲಹೆ ನೀಡುವ ನಮ್ಮನ್ನ, ಟಾಕಿಂಗ್ ಸ್ಟಾರೇ ಇವರಣ್ಣ, ನಮ್ಮ ಟಾಕಿಂಗ್ ಸ್ಟಾರೇ ಇವರೇ ಅಣ್ಣ. Raja Rani, Raja Rani.